ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಲನಾ ವ್ಲಾಗ್ಸ್. ಇವತ್ತು ನಾನು ಸ್ಟ್ರೀಟ್ ಫುಡ್ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನಾನು ಐ ಥಾಟ್ ವ್ಲಾಗ್ ಮಾಡೋಣ ಅಂತ. ಕಾವ್ಯ ಕೂಡ ಬಂದಿದ್ಲು. ಸೊ ಅವಳಿಗೆ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಅವಳು ತಿನ್ನಬೇಕು ಅಂದಿರೋದನ್ನ ತಿನ್ಸೋಣ ಅಂತ. ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಅಣ್ಣ ಕಾವ್ಯ ಹೋಗ್ತಾ ಇದ್ದೀನಿ. ಸೊ ಶಿ ಈಸ್ ಗೆಟಿಂಗ್ ರೆಡಿ. ಐ ಆಮ್ ಆಲ್ಮೋಸ್ಟ್ ಡನ್. ಐ ಆಮ್ ಡನ್ ಮೈ ಬೇಸಿಕ್ ಸ್ಕಿನ್ ಕೇರ್, ದಟ್ಸ್ ಇಟ್. ಅಲ್ಲ ಗೈಸ್, ನಾನು ಯೂಟ್ಯೂಬಿಗೆ ಮಾತಾಡ್ತಾ ಇದ್ದೀನಿ ಅಂತ ಈಗ ಗೊತ್ತಿದ್ರು ನಮ್ಮ ಮನೆಯಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇರ್ತಾರೆ ಯಾವಾಗ್ಲೂ. ಇವ್ರಿಗೆ ಕಾಯ್ಕೊಂಡು ನನ್ನ ವಾಯ್ಸ್, ಅದಕ್ಕೇ ಎಷ್ಟೊಂದು ವೀಡಿಯೋಲಿ ಬರೀ ನನಗೆ ಸಾಂಗ್ ಹಾಕಂಗೆ ಮಾಡೋದೇ ಇವರು. ವೀಡಿಯೋಗೆ ಜಾಸ್ತಿ ಮಾತಾಡೋಣ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿರ್ತೀನಿ. ಇವ್ರ ಮಧ್ಯದಲ್ಲಿ ಮಾತಾಡೋದಕ್ಕೆ ನಾನು ವಾಯ್ಸ್ ಮ್ಯೂಟ್ ಮಾಡಿ ಮ್ಯೂಸಿಕ್ ಹಾಕೋ ಥರ ಮಾಡಿರ್ತಾರೆ. ಗೈಸ್ ತಡೀರಿ ಗೈಸ್, ಇವಾಗ ಇವರಿಗೆ ಗೊತ್ತು ನಾವು ಡಿಸ್ಟರ್ಬ್ ಮಾಡ್ತೀವಿ, ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತೀವಿ ಅಂತ. ಇವ್ರಿಗೆ ಬ್ಯಾಕ್ಗ್ರೌಂಡ್ ಬರ್ದೇ ಇರೋ ಕಡೆ ಹೋಗಿ ಮಾಡ್ಕೊಳಕ್ಕೆ ಹೇಳಿ ಗೈಸ್. ನಮ್ಮ ಹತ್ರನೇ ಯಾಕೆ ಬರಬೇಕು? ಯಾಕೆ ಅಂತ ಅಂದ್ರೆ ನಾವು ಮಾತಾಡ್ತೀವಲ್ಲ, ಅದು ನಿಮ್ಗೊಂದು ಕಂಟೆಂಟ್ ಸಿಗುತ್ತೆ ಅಂತ ಅಷ್ಟೇ, ಓಡ್ಲಿ ಅಂತ ಗೈಸ್, ಅಷ್ಟೇ ಗೈಸ್. ಅಯ್ಯೋ ನಮಗೆ ಗೊತ್ತು ಗೈಸ್. ಹೋಗೋ. ಸೊ ಗಾಯ್ಸ್, ನಾನು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಲ್ಲ, ಸೊ ಬರೀ ಲಿಪ್ ಬಾಮ್ ಹಚ್ಚಿದ್ದೀನಿ. ಆದ್ರೂ ಸ್ವಲ್ಪ ಲಿಪ್ಸ್ಟಿಕ್ ಅಂದರೆ ಐ ಲವ್ ಲಿಪ್ಸ್ಟಿಕ್ಸ್. ಸ್ವಲ್ಪ ಪಿಗ್ಮೆಂಟೇಷನ್ ಇರೋವಂಥ ಡಾರ್ಕ್ ಕಲರ್ ಹಚ್ಚಕ್ಕೆ ಇಷ್ಟ. ಸೊ ನಾನು ಏನು ಹಚ್ತಾ ಇಲ್ಲ ಇವತ್ತು. ಸೊ ಈಗ ಅದಕ್ಕೆ ಲೈಟಾಗಿ ಹಚ್ಕೊಳ್ಳೋಣ ಅಂತ. ಲೈಟ್ ಎಲ್ಲ ಜಾಸ್ತಿ ಆಗ್ತಿದೆ. ಮೇಕಪ್ ಮಾಡ್ಕೊಂಡು ಲಾಗ್ ಮಾಡ್ತೀನಿ ಅಂದ್ಕೊಳ್ಳೋಣ. ಎಷ್ಟು ಮೋಸ ಮಗಳು. ಸಾಕು. ನಿಂಗೆ ಕೆಲಸ ಮಾಡಿ ಮಾಡಿ ನಮ್ಮ ಅಮ್ಮನೂ ಹೊಚ್ಕೊಂಡೆ. ಇವಾಗ ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಮೇಲೆ ಎಲ್ಲ ಕಂಟಿನ್ಯೂ ಮಾಡೋಣ. ಈಗ ಆಲ್ರೆಡಿ ಟೈಮ್ ಆಗೋಯ್ತು. ಐ ಆಮ್ ಗೋಯಿಂಗ್ ಸೊ ಫಾಸ್ಟ್. ಹಾಸನಲ್ಲಿ MG ರೋಡ್ ಫುಡ್ ಸ್ಟ್ರೀಟಿಗೆ ಹೋಗಿದ್ವಿ. ಕೊಡು ಇಟ್ಕೊಳ್ಳಿ ಒಬ್ಬರು. ಹೇಳು. ನೀನು ಹೇಳಮ್ಮ. ನೀನು ರಿವ್ಯೂನೇ ಕೊಟ್ಟಿಲ್ವಲ್ಲ ನನ್ನ ಬ್ಲಾಗ್ಗೆ. ಹೆಂಗಿದೆ? ಟೇಸ್ಟ್ ಮಾಡ್ಬೇಕೀಗ. ಫ್ರೈಡ್ ಮೊಮೊ. ಹೆಂಗಿದೆ? ಸೂಪರು. ಹಂಗೆ ತೋರಿಸು. ಯಾವ್ದಿದು? ಚಿಲ್ಲಿ ಮೊಮೊ ಬಂದಿದೆ. ಬಂದರೆ ಕರ್ಕೊಬರೋಕೆ ಹೆಂಗಿದೆ ಅಂತ ಟ್ರೈ ಮಾಡಿಬಿಟ್ಟು ನಮ್ಮ ಅಕ್ಕ ಹೇಳ್ತಾರೆ. ಗಾಡಿ ಸುಡ್ತಾ ಇದೆ, ಆರ್ಲಿ ಹಿಡ್ಕೊ. ಈ ಕಡೆಗೆ ಚೇರ್ ಹಾಕೊಳ್ಳಿ. ಸ್ವಲ್ಪ ಇದು ಟೇಸ್ಟ್ ಮಾಡಿ ಅಣ್ಣ. ಹೆಂಗಿತ್ತು ತಿಂದ್ರಲ್ಲ?
ದೊಡ್ಡಮ್ಮ ತಿಂದಿಲ್ಲ ಇನ್ನು ಬೇಡ. ಅದು ಸುಡ್ತಾ ಇದೆ, ಈಗ ತಗೊಂಡು ಕೊಟ್ಟಿದ್ದಾರೆ ಅದಕ್ಕೆ. ಚೆನ್ನಾಯ್ತಾ? ಖಾರ ಖಾರ ಆಗೈತಾ? ಸೂಪರ್. ಗೋಬಿ ಥರ ಚೆನ್ನಾಗಿದೆ. ಗೋಬಿ ಥರ ಟೇಸ್ಟ್ ಸಕ್ಕತ್ತಾಗಿದೆ. ಏನಿದು? ಚಿಲ್ಲಿ ಮೊಮೋಸ್ ಸೂಪರ್ ಆಗಿದೆ. ಇದು ಪಿಜ್ಜಾ ದೋಸೆ. ಇದು ಪಿಜ್ಜಾ ದೋಸೆ. ಇದು ಪಾಲಕ್ ಪೀ ಪಾಲಕ್ ಪೀ ಪನ್ನೀರ್ ಗ್ರೀನ್ ಮಶ್ರೂಮ್. ಅದು ಬರ್ತೋಯ್ತು. ಸೊ ಈ ಫೋಟೋ ಬಗ್ಗೆ ತಿನ್ಸಕ್ಕೆ ಅಂತ ಕರ್ಕೊಂಬಂದ್ರೆ ನಾನು ತಿನ್ನಲ್ಲ, ನೀವು ತಿನ್ನಿ ಅಂತ ಇದ್ದಾರೆ. ಈ ದೋಸೆ ತಿನ್ಸಕ್ಕೆ ಅಂತ ಕರ್ಕೊಂಬಂದೆ. ತಿನ್ನೆ. ಇದು ಪಿಜ್ಜಾ ದೋಸೆ. ಹಂಗೆ ಟೇಸ್ಟ್ ಮಾಡಿ ಫಸ್ಟು. ಚೆನ್ನಾಗಿದೆ. ಕಾರ್ನ್ ಎಲ್ಲ ಹಾಕಿದ್ದಾರೆ. ತಿಂತೀನಿ. ಸುಟ್ಟೋಗ್ತಾ ಇರುತ್ತೆ ಇದಂತೂ ಪಾಪ. ಇದಿಷ್ಟ ಆಗ್ಲಿಲ್ವಾ? ಚೆನ್ನಾಗಿತ್ತಲ್ಲಮ್ಮ. ಎಲ್ಲಿಂದ ಮುಟ್ಕೊಳ್ಳೋದು? ಫುಲ್ಲು ಇದು ಪಿಜ್ಜಾ ದೋಸೆ ಹೆಂಗಿದೆಯೋ? ಹಂಗೆ ಟೇಸ್ಟ್ ಮಾಡ್ತೀನಿ. ಅಣ್ಣ ದೊಡ್ಡಮ್ಮ ಹೆಂಗಿತ್ತು? ಚೆನ್ನಾಗಿತ್ತು. ನನಗೇನೋ ಪರವಾಗಿಲ್ಲ, ನಿಮಗೆಲ್ಲ ಚೆನ್ನಾಗಿರುತ್ತೆ. ಅಣ್ಣ ನಿಮಗೆ? ಚೆನ್ನಾಗಿದೆ. ಚೆನ್ನಾಗಿದೆ. ಸಖತ್ತಾಗಿದೆ. ಈಗ ಚಟ್ನಿ ಜೊತೆ ಅದು ಹೆಂಗಿರ್ತದೆ ನೋಡೋಣ ಅಂತ ಟೇಸ್ಟ್ ಮಾಡ್ಬೇಕಂತ. ಈ ಚಟ್ನಿ ಜೊತೆ ನಾನು ಪಿಜ್ಜಾ ದೋಸೆ ತಿಂದೆ. ಈಗ ಇದ್ಯಾವುದು ಯಾರು ಮಿಕ್ಸ್ ದೋಸೆ ಅಲ್ವಾ? ಮಿಕ್ಸ್ ದೋಸೆ ತಿನ್ಬಿಡು. ಇದಾಗ ತಿನ್ನೋದು ತಿನ್ಬಿಡು. ಇದೇನೋ? ಹಾಂ, ಇದು ನಮ್ದು ಏನು ಗೊತ್ತಾ? ಹಾಂ, ಓರಿಯೋ. ಇದು ಓರಿಯೋ. ತಿಂದಿಲ್ಲ? ನಮ್ದಿಲ್ಲಿ ಸ್ಟ್ರಾಬೆರಿ. ಸ್ಟ್ರಾಬೆರಿನಾ? ಸೊ ಗೈಸ್ ಒಂದು ನಿಮಿಷ ಟೇಸ್ಟ್ ಮಾಡ್ತೀನಿ. ಲಿಕ್ಕಿತ್ ನೀನು ಓರಿಯೋ ಟೇಸ್ಟ್ ಮಾಡಿ ಹೇಳಪ್ಪ. ಸೊ ಹೆಂಗಿತ್ತಮ್ಮ ಮೋಮೋಸು ಆಮೇಲೆ ದೋಸೆ? ನನಗೆ ಮೊಮೋಸು ಚೆನ್ನಾಗಿತ್ತು. ಇದು ಪನ್ನೀರ್ ದೋಸೆ ಯಾವುದದು? ಪಿಜ್ಜಾ 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 ದೋಸೆ ಚೆನ್ನಾಗಿತ್ತು. ಕಾವ್ಯಂಗೆ? ನನಗೆಲ್ಲ ತಿಂದಿದ್ದೆಲ್ಲ ಇಷ್ಟ ಆಯ್ತು. ರಿವ್ಯೂ ಹೇಳು ಅಂದರೆ ಅವ್ನು ತಿಂತಾ ಇದ್ದಾನೆ ನೋಡಿ. ತಿರುಗು, ಈ ಕಡೆ ತಿರುಗಿಸಿ ತಿನ್ನೋ. ಆಯಿತು, ತಿನ್ನು ಗೈಸ್. ನಾವು ತಿಂತೀನಿ ಈಗ. ಗೊತ್ತು ಕಾವ್ಯ ತಿನ್ನು. ಚಾಕ್ಲೇಟ್. ತಡಿ ತಿಂತೀನಿ. ನೀನು ಫುಲ್ ತಿನ್ನು. ಅವರಿಗೆ ಚಾಕ್ಲೇಟ್ ಓರಿಯೋದು ತಗೋ, ಟೇಸ್ಟ್ ಮಾಡು. ಕೊಡಿದನ ಇಟ್ಕೋ.
ಲೈಟ್ ಹಾಕ್ಬಿಡು. ಚಾಕ್ಲೇಟ್. ಸೊ ಇದು ಓರಿಯೋ. ಸೊ ಟೇಸ್ಟ್ ಮಾಡ್ತೀನಿ. ಫಸ್ಟ್ ಓರಿಯೋ ಮಾಡೋಣ. ಸ್ಟ್ರಾಬೆರಿ ಕೊಡಲಿಲ್ಲ ನನಗೆ. ಒಂದು ನಿಮಿಷ ಕೊಡ್ತೀನಿ. ಹೆಂಗಿದೆ? ಇಲ್ಲ ಕೊಟ್ಟರು. ಒಂದು ನಿಮಿಷ ತಡಿಯೋ. ಸ್ಟ್ರಾಬೆರಿ ನನಗೆ ಕ್ಯೂರಿಯಾಸಿಟಿ. ಅದು ಚಾಕ್ಲೇಟ್ ಔಟರ್ ಲೇನಿಂಗ್ ಔಟರ್ ಇರುತ್ತೆ, ಒಳಗಡೆ ಸ್ವೀಟ್ ಆಗಿದೆ. ಅದು ಸಣ್ಣ ಸಣ್ಣ ತಡಿಯೋ, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಈಗ ಸ್ಟ್ರಾಬೆರಿ ಗೈಸ್, ಇದಕ್ಕೆ ಹಾಕಿರೋ ಚಾಕ್ಲೇಟ್ಗಳೇ ಆಲ್ರೆಡಿ ಫ್ರೀಸ್ ಆಗಿದ್ದೆ. ಸ್ಟ್ರಾಬೆರಿ ಐಸ್ ಇದೆಯಾ? ಸಕ್ಕತ್ತಾಗಿದೆ. ನಂಗೆ ಇದು ತಿನ್ಬೇಕಿತ್ತು ನಾನು. ಇಲ್ಲೇ ಕರ್ಕೊಂಬತ್ತಿದ್ದೆ ಡ್ಯಾಡಿ ಆಟ ಮಾಡಿದ್ರೆ. ಇಲ್ಲಿ ಚೆನ್ನಾಗಾಗ್ತಾ ಈಗ ತಿನ್ನಲ್ಲ ಮೇಲೆ ಸ್ಟ್ರಾಬೆರಿ ಇಲ್ಲಿ ನೋಡಿ ಹುಡುಗಿರು. ಗೊತ್ತು, ಇಲ್ದಿದ್ದೆ ಬ್ಲಾಗ್ ಮಾಡಿರೋದು. ಇಲ್ಲೇ ನಾನು ಮಾಡಿದ್ದೆ ಅವತ್ತು ತಿನ್ನಲ್ಲ. ಅವತ್ತು ಇಲ್ಲೇ ತಟ್ಟೆಗೆ ಹಾಕ್ಬಿಡ್ತಾರೆ. ಗೈಸ್ ಏನು ಗೊತ್ತಾ, ಇದಕ್ಕೆ ಇನ್ನೊಂದು ಸ್ವಲ್ಪ ಚಾಕ್ಲೇಟ್ ಅವಶ್ಯಕತೆ ಇತ್ತು. ಇಲ್ಲಿ 100 ರೂಪಾಯಿ ಕೊಟ್ಟು ಮೇಲೆ ಇದಕ್ಕೀಗ ಕಮ್ಮಿ. ಇಲ್ಲಿ ಎಷ್ಟು ಕೊಟ್ಟಂಗೆ ಗೊತ್ತಾ? 100 ರೂಪಾಯಿಗೆ ಇಷ್ಟು ತಟ್ಟೆಗೆ ಹಾಕ್ಬಿಡ್ತಾರೆ. ಇಷ್ಟ ಇದಕ್ಕೆ ಎಷ್ಟು? 50 ರೂಪಾಯಿ. ಸೊ ಗೈಸ್, ಸ್ಟ್ರಾಬೆರಿದು ಚೆನ್ನಾಗಿದೆ. ನಂಗೆ ಇನ್ನೂ ಸ್ವಲ್ಪ ಚಾಕ್ಲೇಟ್ ಬೇಕಿರುತ್ತೆ ಇದಕ್ಕೆ. ಸ್ವೀಟ್ ಆಗಿದೆ ಅಲ್ವಾ? ತಗೋ. ಅದೆಲ್ಲ ಕಣಮ್ಮ ಇದು. ತಗೊಳಮ್ಮ. ಅಲ್ಲ ತಗೊಳ್ಳಲಿಕ್ಕೆ ಹೆಂಗಿದೆ ದೊಡ್ಡಮ್ಮ? ಚೆನ್ನಾಗಿದೆ ದೊಡ್ಡಮ್ಮ ಅವರೇ. ಕಡ್ಡಿ ತಗೊಳ್ಳಿ ಒಂದ ಹೇಳಿ. ಅವಳು ಸ್ಟ್ರಾಬೆರಿ ಕೊಟ್ಲು ಅಷ್ಟೇ. ಅದು ಸ್ಟ್ರಾಬೆರಿ ಹೆಂಗಿದೆ? ಸ್ಟ್ರಾಬೆರಿ ಚೆನ್ನಾಗಿದೆ. ಇದು ಓರಿಯೋ ಕೊಡಿ. ಓರಿ ತಿಂದಿದ್ದೀನಿ. ಹಾ, ಸ್ಟ್ರಾಬೆರಿ ಅಂದ್ರೆ ಏನಾದ್ರು ಐಸ್ ಕ್ರೀಮ್ ಇತ್ತ? ಅಲ್ಲ ಚಾಕ್ಲೇಟ್ ಅಲ್ಲ, ಅದು ಫ್ರೂಟ್. ಫ್ರೂಟಿಗೆ ಚಾಕ್ಲೇಟ್ ಫುಲ್ ಕೋಟಿಂಗ್ ಆಗಿಲ್ಲ ಗೈಸ್. ಮೇಲೆ ತಡಿ ತಿನ್ನಿಸ್ತೀನಿ. ಒಂದು ನಿಮಿಷ ಗೈಸ್, ನಮ್ಮ ಅಣ್ಣಗೆ ತಿನ್ನಿಸ್ಬೇಕು. ತಗೊಳ್ಳೋ ತಿನ್ನು. ಹೆಂಗ್ ತಿನ್ನಕ್ಕೆ ತಿರುಗಿದ್ರೆ ತಿನ್ನಿಸ್ತೀನಿ. ತಿರುಗ್ಬೋದು. ಅಟ್ಟಿನ ಗೊತ್ತಾಯಿಲ್ಲ. ನೆಕ್ಸ್ಟ್ ಸ್ಟಾಪಲ್ಲಿ. ಅಯ್ಯೋ ತಡಿಯೋ, ಚಾಕ್ಲೇಟ್ ಹಾಕ್ತೀನಿ. ತಗ ಇಲ್ಲಿ ತಗ. ಸೊ ಗೈಸ್, ನಂಗೆ ಸ್ಟ್ರಾಬೆರಿ ಅದು ತುಂಬ ಇಷ್ಟ ಇತ್ತು. ಬಟ್ ಈ ಚಾಕ್ಲೇಟ್ ಕೋಟಿಂಗೇ ಆಗ್ತಾ ಇಲ್ಲ. ಫುಲ್ ಒಳ್ಳೆ ಇಷ್ಟು ಗಟ್ಟಿಯಾಗಿದೆ ನೋಡಿ. ನನಗೆ ಈ ಸ್ಪೂನಲ್ಲಿ ತಗೊಳಕ್ಕೆ ಆಗ್ತಾ ಇಲ್ಲ. ಇಟ್ಸ್ ಡ್ರೈ ಆಗಿಬಿಟ್ಟಿದೆ. ಅವ್ರು ಜಾಸ್ತಿ ಹಾಕ್ಬೇಕಾಯ್ತು. ಅದು ಎಷ್ಟು ಲೋಟ ಕೊಡಿ, ಇಲ್ಲಿ ತೋರಿಸ್ತೀನಿ ಹೆಂಗಿದೆ ಅದು ಅಂತ. ಲೋಟ ಒಳ ಐಸ್ ಕ್ರೀಮ್ ಕೋನ್ ಇದ್ದಂಗೆ ಐತಪ್ಪ. ಚಾಕ್ಲೇಟ್ ಕೋಟಿಂಗ್ ಇನ್ನೂ ಇದ್ದಿದ್ರೆ ಸಕ್ಕತ್ತಾಗಿರೋದು. ನಾನು ತಿನ್ನಲ್ಲ, ನಾನು ಚೆನ್ನಾಗಿತ್ತು. ಜಾಸ್ತಿ ಮೇಲ್ಗಡೆನೇ ಇತ್ತಿಲ್ಲ. ತಿನ್ಕ ಗೈಸ್, ನಾನು ಸ್ಟ್ರಾಬೆರಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಬಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಚಾಕ್ಲೇಟ್ ಸಾಸ್ ಜಾಸ್ತಿ ಹಾಕಬೇಕಿತ್ತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.